ಹಲೋ, ನಮಸ್ತೆ. ನಾನು ಸಣ್ಣವಳಿದ್ದಾಗ ನನ್ನ ತಾಯಿ ಬಿಡುವಿದ್ದಾಗಲೆಲ್ಲ ಪುಸ್ತಕವನ್ನು ಓದ್ತಾಯಿದ್ರು. ನಾನು ನನ್ನ ತಂಗಿ ಕೂಡ ಅದೇ ಹವ್ಯಾಸ ಬೆಳೆದಿದೆ. ಇತ್ತೀಚೆಗೆ ಒಂದು ಪ್ರಶ್ನೆ ಬಂತು, ಹೇಗೆ ಹವ್ಯಾಸ ಬಂತು ಅಂದರೆ ಹಾಗೆ ಯೋಚನೆ ಮಾಡಿದೆ. ಇದು ಅಮ್ಮ ಮಾಡ್ತಾಯಿದ್ರು. ಅಮ್ಮ ಏನು ನಮಗೆ ಪುಸ್ತಕ ಓದಿ, ಕತೆ ಪುಸ್ತಕ ಓದಿ ಅಂತೆಲ್ಲ ಹೇಳ್ತಿರ್ಲಿಲ್ಲ. ಆದರೆ ಕಣ್ಣಲ್ಲಿ ನೋಡಿದ್ವಿ ಅಲ್ವಾ, ಅದು ನಮಗೇ ಗೊತ್ತಿಲ್ಲದಂಗೆ ಇಬ್ಬರು ಬೆಳೆಸ್ಕೊಂಡಿದ್ವಿ ಆ ಹವ್ಯಾಸನ. ಇನ್ನು ನನ್ನ ತಾಯಿಗೆ ಹೇಗೆ ಬಂತು ಈ ಹವ್ಯಾಸ ಅಂತಂದರೆ ಅವ್ರ ತಂದೆ 3rd ಸ್ಟ್ಯಾಂಡರ್ಡ್ ಇಲ್ಲ 2nd ಸ್ಟ್ಯಾಂಡರ್ಡ್ ಓದಿದ್ರು ಅನಿಸುತ್ತೆ ಅಷ್ಟೇ. ಆದರೆ ಅವ್ರ ರೂಮ್ ಪೂರ್ತಿ ಪುಸ್ತಕಗಳೇ, ಲೈಬ್ರರಿ ಥರ ಇತ್ತು, ಒಂದು ಚಿಕ್ಕ ಲೈಬ್ರರಿ ಥರ. ಹಾಗಾಗಿ ತಾತ ಓದ್ತಾ ಇದ್ದಿದ್ದು ನೆನಪು ನನಗೂ ಇದೆ. ಅದನ್ನು ನೋಡ್ತಾ ಬೆಳೆದ ನನ್ನ ತಾಯಿಗೆ ಹವ್ಯಾಸ ಬೆಳೆದಿದೆ. ನನ್ನ ತಾಯಿನ ನೋಡ್ತಾ ನೋಡ್ತಾ ನಮಗೆ ಆ ಹವ್ಯಾಸ ಬೆಳೆದಿದೆ. ಹೀಗೆ ಇವತ್ತು ನಾವು ಕೂಡ ಎಲ್ಲರ ಕೈಲೂ ಫೋನ್ ಇರುತ್ತೆ. ಫೋನ್ನ ನೋಡ್ತಾ ನೋಡ್ತಾ ಮಕ್ಕಳು ಅದನ್ನು ಬುಕ್ ಹಿಡಿಯೋದು ಬದಲು ಪಟ್ಟಂತ ಫೋನ್ ಹಿಡಿತಾರೆ. ಆಗ ಮಕ್ಳಿಗೆ ನಾವು ಬೈತೀವಿ, ಏನು ಫೋನ್ ಹಿಡ್ಕೊಂಡು ಕೂತಿರ್ತೀಯ ಅಂತ. ಅದಕ್ಕೆ ಕಾರಣ ನಾವೇ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಫೋನಿನ ಸಮಯ, ಅದಕ್ಕೆ ಅಂತ ಒಂದು ಸಮಯ ಕೊಡಿ. ಆ ಸಮಯ ಇಟ್ಕೊಳ್ಳಿ. ಮಕ್ಕಳು ಸ್ಕೂಲ್ಗೆ ಹೋದಾಗಲೋ ಅವ್ರು ಇಲ್ಲದೇ ಇರೋ ಸಮಯ ಇಟ್ಕೊಳ್ಳಿ. ಅಥವಾ ಅವ್ರ ಎದುರಿಗೆ ನೋಡಿದ್ರು ಕೂಡ ಅವ್ರಿಗೆ ಗೊತ್ತಾಗಬೇಕು, ಅಮ್ಮ ಯಾವಾಗಲೂ ಫೋನ್ ಹಿಡಿಯಲ್ಲ, ಡ್ಯಾಡಿ ಯಾವಾಗಲೂ ಫೋನ್ ಹಿಡಿಯಲ್ಲ, ಈ ಒಂದು ಸಮಯ ಹಿಡಿತಾರೆ, ಅದು ಅಲಾರಾಮ್ ಇಟ್ಕೊಂಡು ಹಿಡಿತಾರೆ ಅಂತ ಅವರು ಅದೇ ಹವ್ಯಾಸ ಬೆಳೆಸ್ಕೊಳ್ತಾರೆ. ಹಾಗಾಗಿ ಆದಷ್ಟು ಅವ್ರ ಮುಂದೆನಾದರೂ ಪುಸ್ತಕವನ್ನು ಹಿಡೀರಿ. ಅದನ್ನು ನೋಡ್ತಾ ನೋಡ್ತಾ ಆ ಮಗು ಬೆಳೆಯುತ್ತೆ. ಏನಕ್ಕೆ ಓದಬೇಕು ಅಂದರೆ, ಶಾಲಾ ಪುಸ್ತಕಗಳಿಗಿಂತ ಈ ಪುಸ್ತಕಗಳಿದೆಯಲ್ಲ, ಏನು ಕತೆ ಪುಸ್ತಕಗಳು, ಆಧ್ಯಾತ್ಮ ಪುಸ್ತಕಗಳು ಏನೇನಿದೆ, ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಶ್ನೆಗಳಿರುತ್ತೆ. ಏನೋ ಒಂದು ಪ್ರಶ್ನೆ ಇರುತ್ತೆ, ಇದಕ್ಕೆ ಹೆಂಗಪ್ಪ ಉತ್ತರ, ಯಾರು ಹೇಳ್ತಾರೆ ಅಂತ ಅಂದ್ಕೊಂಡಾಗ ಎಷ್ಟೋ ಬಾರಿ ಪುಸ್ತಕದ ಮೂಲಕ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಪುಸ್ತಕ ಪ್ರಿಯರಿಗೆ ಈ ಒಂದು ವಿಚಾರ ಗೊತ್ತಿರುತ್ತೆ. ಅವ್ರು ಎಷ್ಟೋ ಬಾರಿ ಅವರ ಪ್ರಶ್ನೆಗೆ ಉತ್ತರ ಪುಸ್ತಕದಿಂದನೇ, ಜೀವನದ ಪ್ರಶ್ನೆಗೆ ಉತ್ತರ ಪುಸ್ತಕದಿಂದನೇ ಪಡೆದಿರ್ತಾರೆ. ದಯವಿಟ್ಟು ಮಕ್ಕಳು ಪುಸ್ತಕ ಹಿಡಿಯೋ ರೀತಿ ಮಾಡಿ ಜ್ಞಾನ ಬೆಳೆಸ್ಕೊಳ್ಳಿ. ನಮಸ್ತೆ.